ಹಾಸ್ಪಿಟಲ್ಗೆ ಬರೋಣ ಅಂತ ಬಂದಿದ್ವಿ. ನೋಡಿ ವೆಹಿಕಲ್ಸ್ ಎಲ್ಲ ಹೇಗೆ ಅಡ್ಡಾದಿಡ್ಡಿ ನಿಲ್ಲಿಸಿದ್ದಾರೆ. ಒಂದು ಕಡೆ ಕರೆಕ್ಟಾಗಿ ನಿಲ್ಲಿಸೋಣ ಅಂತ ಇದೇ ಇರಲ್ಲ ಜನಗಳಿಗೆ. ನೋಡಿ ಇದು ಕೂತ್ಕೊಳ್ಳೋಕ್ಕೂ ಅಷ್ಟೇ ಚೇರೆಲ್ಲ ಇವಾಗ ಹಾಕಿದ್ದಾರೆ, ಪಾಪ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಬಂದವ್ರಿಗೆ ಇರಲಿ ಅಂತ. ನೋಡಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲ ಕರ್ಕೊಬರ್ತಾರೆ, ಹುಷಾರು ಇಲ್ದಿರೋ ಪಾಪುಗಳು. ದೊಡ್ಡವರೆಲ್ಲ ಇವಾಗ ನಾವೇ ಹೋಗಿ ಕೂತ್ಕೊಳ್ತೀವಿ ಅಂದ್ಕೊಳ್ಳಿ. ನೋಡಿ ಊಟ ಮಾಡಿ ಕವರು ಅನ್ನದ ಅಗ್ಳೆಲ್ಲನೂ ಅಲ್ಲೇ ಬಿಸಾಕಿದ್ದಾರೆ. ಮರ ನೋಡಿ ಎಷ್ಟು ದೊಡ್ಡದಾಗಿದೆ, ಇದು ಮರದಂಡಿನೇ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಅದು ಚೇರೆಲ್ಲ ಇಟ್ಟಿರೋದು. ನೋಡಿ ಆ ಕಡೆ ಎಲ್ಲ ಪಾಪ ಕ್ಲೀನ್ ಮಾಡಿಬಿಟ್ಟು ಹೋದ್ರು, ಅವರನ್ನೇ ಅಲ್ಲಿ ಕೆಲಸ ಮಾಡೋ ವಾರ್ಡನ್ನು. ನೋಡಿ ಅಲ್ಲೆಲ್ಲ ನೀವೇ ನೋಡ್ತಿದ್ದೀರಾ ಹೇಗೆ ಬಿಸಾಕಿದ್ದಾರೆ. ಒಂದು ಡಸ್ಟ್ಬಿನ್ ಅಂತ ಇರುತ್ತೆ ಅಲ್ವಾ, ಸೊ ಅಲ್ಲಿಗೆ ಹಾಕಿದ್ರೆ ಅಷ್ಟು ಏನು ಗೊತ್ತು. ಇವಾಗ ನಾವು ಅಲ್ಲಲ್ಲೇ ಬಿಸಾಕಿದ್ರೆ ಪ್ಲಾಸ್ಟಿಕ್ ಏನು ಅದನ್ನೆಲ್ಲ ಸುಡಬೇಕು. ಈ ನೊಣಗಳು ಸೊಳ್ಳೆಗಳು ಉತ್ಪತ್ತಿ ಆಗೋದೇ ಅದರಿಂದ ತಾನೇ. ನೋಡಿ ಅಲ್ಲೆಲ್ಲ ಊಟ ಮಾಡ್ತಿದ್ದಾರೆ, ಅಲ್ಲೆಲ್ಲ ಊಟ ಮಾಡಿದವರೆಲ್ಲ ಕೂತ್ಕೊಂಡು ಹಗಳನ್ನ ಅಲ್ಲೇ ಹಾಕ್ಬಿಟ್ಟು ಹೊರಡ್ತಾರೆ. ಆಮೇಲೆ ಬಾಟ್ಲು ಕೂಡ ನೀರು ಕುಡಿತಾರೆ, ಅಲ್ಲೇ ಬಿಸಾಕಿ ಹೋಗ್ತಾರೆ. ಹೇಳೋಕ್ಕೋದ್ರೆ ನಾವು ಹಾಕ್ತೀವಿ ಹಂಗೆ ಹಿಂಗೆ. ನೋಡಿ ಪಾಪ ನಾಯಿನೂ ಅದನ್ನು ಬಿಸಾಕಿರೋದನ್ನ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಅದು ಕೂಡ ಹೊರಟೋಯ್ತು. ನಾವು ಈ ರೀತಿ ಮಾಡೋದೆಲ್ಲ ತಪ್ಪು. ನಾವು ಗೊತ್ತಿರೋರು ತಿಳುವಳಿಕೆ ಇರೋರು ಹಾಸ್ಪಿಟ್ಲಿಗೆ ಬಂದಾಗ ಹೇಗಿರಬೇಕು ಅನ್ನೋದು ನಾವೇ ತಿಳ್ಕೊಬೇಕಲ್ವ. ಸ್ವಚ್ಛವಾಗಿದ್ದರೆ ನೋಡೋಕ್ಕೂ ಕೂತ್ಕೊಳ್ಳೋಕ್ಕೂ ಒಂಥರ ವಿಶ್ರಾಂತಿ ಪಡ್ಕೊಳ್ಳೋಕ್ಕೂ. ಹಾಗೆ ನಾವು ಈಗ ಹೊಟ್ಟೆ ಇರುತ್ತೆ ತಿನ್ನಬೇಕು ಅಂದಾಗ ಈ ರೀತಿ ಗಲೀಜಿದ್ರೆ ನಿಜವಾಗ್ಲೂ ಊಟ ಮಾಡೋಕ್ಕಾದ್ರೂ ಮನಸ್ಸು ಬರುತ್ತಾ? ಹಾಸ್ಪಿಟ್ಲಾಗಲಿ ದೇವಸ್ಥಾನ ಆಗಲಿಲ್ಲ ನಮ್ಮ ಮನೆಗಳಲ್ಲೇ ಆಗಲಿ ಅಷ್ಟು ಗಲೀಜನ್ನ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ನೀಟಾಗಿದ್ದರೆ ಹೇಗೆ ಕಾಣಿಸುತ್ತೆ. ಇದು ಸರ್ಕಾರಿ ಆಯುರ್ವೇದ ಹಾಸ್ಪಿಟ್ಲು, ಹೆಣ್ಣು ಹಾಸ್ಪಿಟ್ಲು ಪಕ್ಕನೇ ಇರೋದು. ಈ ಕಡೆ ಬಂದು ಕೂತ್ಕೋತಾರೆ, ಆ ರೀತಿ ಗಲೀಜೆಲ್ಲ ಮಾಡಿ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣ್ತಿದೆ ಈ ಕಡೆ ಸೈಡು. ಅದು ಕಸ ಎಲ್ಲ ಎತ್ತಾಕಿಲ್ಲ ಇನ್ನು. ನೋಡಿ ಅವರು ಪಾಪ ವಾರ್ಡನ್ ಇರ್ತಾರಲ್ಲ ಅಲ್ಲಿ ಅವರೆಲ್ಲ ಬಂದು ಕ್ಲೀನ್ ಮಾಡಿದ್ರು. ನೋಡಿ ಅದ್ರೊಳಗಡೆನೂ ಕೂಡ ಕರೆಕ್ಟಾಗಿ ಹಾಕಿಲ್ಲ ಅವರು. ಅಲ್ಲೆಲ್ಲ ನೋಡಿ ಹೇಗೆ ಬಿಸಾಕಿದ್ದಾರೆ. ಪಾಪ ಅಲ್ಲಿ ವಾರ್ಡನ್ನು ಅವರೇನೆ ಒಂದು ಕಡ್ಡಿ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ರು. ಈ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಅಂತ ಬೈತಿದ್ರು. ನೋಡಿ ಸುಮ್ಮನೆ ಆ ರೀತಿ ಮಾಡಿದ್ರೆ ಸುಮ್ಮನೆ ಹಾಸ್ಪಿಟ್ಲು ಮುಂದೆ ಇವಾಗ ನಾವುಗಳೇ ಹುಷಾರಿಲ್ಲ ಅಂತ ಹೋದಾಗ ಆ ರೀತಿ ಎಲ್ಲ ನೋಡಿದಾಗ ನಮಗೆ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ. ಎಷ್ಟು ಪ್ರಶಾಂತವಾದ ಜಾಗ ನೋಡಿ. ಆದರೆ ಅವರು ನಮ್ಮಂಥ ಕೆಲವರು ಜನಗಳು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರದ್ದೇನು ಅವ್ರ ಕೆಲಸ ಆಗಬೇಕು ಅಷ್ಟೇ, ತಿನ್ನಬೇಕು ಅಷ್ಟೇ. ಅದು ಏನು ಗೊತ್ತಿವಾಗ ತಿಂತೀವಲ್ವ, ನಾವೇ ಒಂಚೂರು ನೀಟಾಗಿ ಒಂದು ಕಡೆ ಎತ್ತಿಟ್ಬಿಟ್ರೆ ಏನಾಗುತ್ತೆ ನೋಡಿ. ಆಮೇಲೆ ಪಾಪ ಅವ್ರೂ ಬೈಕೊಂಡು ಅವರು ಕ್ಲೀನ್ ಮಾಡ್ತಿದ್ರು. ಅವ್ರಿಗೂ ಬೇಜಾರು ಅನ್ನಿಸ್ಬಿಡುತ್ತೆ.